ಸರ್ವೇಭ್ಯ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಇದು ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳು ಅಂತಂದರೆ ಒಂದು ವ್ಯಂಜನ ಜೊತೆಗೆ ಇನ್ನೊಂದು ವ್ಯಂಜನ ಸೇರಿಕೊಂಡಾಗ ಅದು ಸಂಯುಕ್ತಾಕ್ಷರಗಳಾಗುತ್ತವೆ. ಓಕೆ. ಒಂದು ಪೂರ್ಣಾಕ್ಷರ ಜೊತೆಗೆ ಇನ್ನೊಂದು ವ್ಯಂಜನ ಸೇರಿಕೊಂಡಾಗ ಸಂಯುಕ್ತಾಕ್ಷರಗಳಾಗುತ್ತವೆ. This is conjunct consonant. Okay. In Kannada or some languages, in Kannada it is written in a different way. ಮತ್ತೆ ಸಂಸ್ಕೃತದಲ್ಲಿ ಇದು ಬೇರೆ ಥರ ಬರೀತಾರೆ, ಕನ್ನಡದಲ್ಲಿ ಬೇರೆ ಥರ ಬರೀತಾರೆ. In Sanskrit it is written in different way, and in Kannada it is written in a different way. For example, in Sanskrit, in Kannada if you want to say gna, you write gna, ga full and na vatakshara, correct? ಆದರೆ ಸಂಸ್ಕೃತದಲ್ಲಿ ವಿ ರೈಟ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಸಂಸ್ಕೃತದಲ್ಲಿ ಒಂಚೂರು ಭಿನ್ನವಾಗಿ ಬರಿತೀವಿ. ಯಾವುದನ್ನು ಅರ್ಧ ಅಂತೀವೋ, ಲೈಕ್ ಜ್ಞ ಅಂದಾಗ ಗ ಅರ್ಧ ಇದೆ, ನ ಪೂರ್ತಿ ಇದೆ. ಆವಾಗ ಗ ಅರ್ಧ ಇದು ಮತ್ತು ನ ಪೂರ್ತಿ, ಜ್ಞ. ಓಕೆ, ಈ ಥರ ಬರಿತೀವಿ. ಯಾವುದನ್ನು ಅರ್ಧ ಅಂತೀವೋ ಅದನ್ನು ಅರ್ಧನೇ ಬರಿತೀವಿ, ಯಾವುದನ್ನು ಪೂರ್ತಿ ಅಂತೀವೋ ಅದನ್ನು ಪೂರ್ತಿ ಬರಿತೀವಿ. ಆ ಥರ ಸಂಯುಕ್ತಾಕ್ಷರಗಳು ಸಂಸ್ಕೃತದಲ್ಲಿ ಬರೆಯುತ್ತದೆ. whatever letter you pronounce half, they are written half, and what is pronounced full, they are written fully. For example, sh ಅರ್ಧ, ಚ ಪೂರ್ತಿ. ಆದರೆ ಕನ್ನಡದಲ್ಲಿ ಶ ಪೂರ್ತಿ ಬರೆದ್ಬಿಟ್ಟು ಚದ್ ಒತ್ತ ಕೊಡ್ತೀವಿ. ಇಲ್ಲೇ ಏನಾಗ್ತದೆ ಅಂದರೆ ಶ ಅರ್ಧ, ಚ ಈ ಥರ ಬರಿತೀವಿ. ಓಕೆ. ಕ ಪ್ಲಸ್ ಯ, ಕ ಹಾಫ್ ಪ್ಲಸ್ ಯ ಫುಲ್. ಕನ್ನಡದಲ್ಲಿ ಈ ಥರ ಬರಿತೀವಿ, ಕಕ್ಕೆ ಯದೊತ್ತ ಕೊಡ್ತೀವಿ. ಸಂಸ್ಕೃತದಲ್ಲಿ ಈ ಥರ ಕ ಅರ್ಧ ಯ. ಇದನ್ನು ಒಂದು ಗಮನಿಸ್ಬೇಕು ನೀವು ಸಂಯುಕ್ತಾಕ್ಷರಗಳು ಬರಿತಾ ಇರಬೇಕಾದ್ರೆ. ಯಾವುದನ್ನು ಅರ್ಧ ಅಂತೀವೋ ಅದನ್ನು ಅರ್ಧ ಬರಿತೀವಿ, ಯಾವುದನ್ನು ಜಾಸ್ತಿ ಪೂರ್ತಿ ಅಂತೀವೋ ಅದನ್ನು ಪೂರ್ತಿ ಬರಿತೀವಿ. ಬೇರೆ ಬೇರೆ ಈ ಥರ ವ್ಯ, ಡ, ಡ್ಗ, ಮ, ಶ್ನ ಇವೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲ ಅದ್ರ ಜೊತೆಗೆ ಕೆಲವು ಭಿನ್ನವಾದದ್ದು ಯಾವುದು ಅಂತಂದರೆ ರದ್ವತ್ತ. ರದ್ವತ್ತ ಏನು ಮಾಡ್ತೀವಿ ಅಂದರೆ ವ ಹಿಂಗೆ ಬರೆದು ರ, ಇದು ವ್ರ. ಕ ಬರೆದು ಕ್ರ, ತ ಬರೆದ್ರೆ ಇದು ಈ ಥರ ಪೂರ್ತಿ ಕ ಥರ ಇರುತ್ತೆ, ಮೇಲೆ ತದ್ವತ್ ಬರ್ತದೆ. ಅವು ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರೋದು, ಇದಕ್ಕೆ ಭಿನ್ನವಾದದ್ದು ರೂಲ್ ಇದು. ಇದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲನೂ ನಾವು ಅದೇ ಥರ ಬರಿತೀವಿ, ಟ್ರ, ಡ್ರ, ಬ್ರ. ಓಕೆ. ಮಿಕ್ಕಿದ್ದೆಲ್ಲನೂ ಆ ಥರ. ಓನ್ಲಿ ಇನ್ ಫಾರ್ ದ ರ ಇಟ್ ಇಸ್ ಲಿಟಲ್ ಡಿಫ್ರೆಂಟ್. ಇಟ್ ಇಸ್ ಲೈಕ್ ದಿಸ್: ವ್ರ, ಕ್ರ, ತ, ಟ್ರ, ಡ್ರ, ಬ್ರ. ರೈಟ್? ಬ್ರ ಲೈಕ್ ದಿಸ್, ಬ, and ರ ಲೈಕ್ ದಿಸ್. ಕೆಲವು ಸಂಯುಕ್ತಾಕ್ಷರಗಳು ಇಡಿಯಾಗಿ ಅಕ್ಷರ, ಸಮ್ ಸಂಯುಕ್ತಾಕ್ಷರ ಆರ್ ದಿಸ್ what do you call conjunct consonants are written in a full letter. Like for example, ksha. This is k plus sh, but we don't write half k and sh, we write it like this, ksha. Same way, gnya, right? Tra, like this. Dya, shra. If you have seen everywhere shri, we write like with this only, right? Shrihi, shra, lha, ta, like this. Nha, mha, vha, ha, dru. Okay? There are separate letters for this. It is k plus sh, ksha, it's a separate letter. Gna plus nya, it's a separate letter. Ta plus ra, tra is a separate letter like this. Da plus ya, dya is a separate letter like this. Sh plus ra, shra is a separate letter like this. These are all full letters which are there. We need to use these things. And how to identify the ಒತ್ತಕ್ಷರ, ಯಾವುದನ್ನು ಒತ್ತು ಕೊಡಬೇಕು, ಹೌ ಟು ರೈಟ್ ದ ಹಾಫ್ ಲೆಟರ್ಸ್, ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್.
For example, these letters k, gh, gh, ch, all these letters have a line in front of it, right? So for this, what we do, we remove the line. That's all. Simple. K, just remove line. Kya, g, just remove line. Just g, y, y, right? B, remove line. The, p, remove line. Sh, remove line. It is sp. Okay, like this. And then these are the different letter. ಇವು ಸ್ವಲ್ಪ ಉರುಟಾಗಿರುವಂಥದ್ದು. ಓಕೆ, ಈ ಗೆರೆಗಳು ಎಲ್ಲ ಮುಂದೆ ಗೆರೆಗಳು ಬರುವಂಥ ಅಕ್ಷರಗಳು, ಇವೆಲ್ಲ ಗಮನಿಸಿ ಅಕ್ಷರಗಳು. ಇದು ನಿಮ್ಮ ಪುಸ್ತಕಗಳಲ್ಲಿರುತ್ತೆ, ಪ್ರವೇಶ ಪುಸ್ತಕದಲ್ಲೂ ಇದೆ, ಇದನ್ನು ಗಮನಿಸಿ. ಅದರದ್ದು ಒತ್ತಕ್ಷರ ಕೊಡಬೇಕಾದಾಗ ಅದ್ರ ಮುಂದಿನ ಲೈನ್ ತೆಗೆದುಬಿಟ್ರೆ ಆಯಿತು, ಒತ್ತಕ್ಷರ ಈಸಿ. ಕ ಲೈನ್ ತೆಗಿರಿ, ಖ್ಯ, ಗ ಲೈನ್ ತೆಗಿರಿ, ಗ್ಯ, ರೈಟ್? ಅದೇ ಥರ. ಆದರೆ ಇದು ಡ, ಛ, ಟ ಇವು ಸ್ವಲ್ಪ ವ್ಯತ್ಯಾಸವಾಗಿದೆ. ಇವುಗಳನ್ನು ನೋಡಿ ಈ ಥರ ಬರೀಬೇಕು. ಅಂಕಃ, ಕಹ, ಕಹ, ಕ ಕೆಳಗೆ, ಛ ವ ಈ ಥರ, ಟ ವ ಟ್ವ ಈ ಥರ, ಹಿಂಗೂ ಬರಿಬೋದು. ಈ ಥರನೂ ಟ ಅರ್ಧ ಕೊಟ್ಟು ವನು ಬರಿಬೋದು, ಬಟ್ ಆದರೆ ಇದು ಜಾಸ್ತಿ ಬಳಕೆಯಲ್ಲಿದೆ. ಡ್ಯ ಈ ಥರ, ಡ್ವ, ಡ್ಮ, ಡ್ಮ ನೋಡಿ ಯಾವ ಥರ ಬರಿಬೇಕು. ಹ ಪ್ಲಸ್ ನ, ನ, ಗೊತ್ತಾಯ್ತಾ? ಸೊ ಇದು ಒಂಥರ ಅಕ್ಷರಗಳು. ಇನ್ನೇ ಮಧ್ಯದಲ್ಲಿ ರೇಖೆ ಬರುತ್ತೆ. ಕ, ಫ ಇವಕ್ಕೆಲ್ಲದಕ್ಕೂ ಮಧ್ಯ ರೇಖೆ ಇರೋದು. ಓಕೆ, ಇವುಗಳು ಯಾವ ಥರ ಅಂದರೆ ಆ ರೇಖೆ ಇಟ್ಬಿಟ್ಟು ಮುಂದಿನ ತೆಗೆದುಬಿಡೋದು. ಕ ಈ ಥರ ನೋಡಿ, ರೇಖೆ ಅದ್ರದ್ದು ಮುಂದಿನ, ಫ ಅದ್ರ ಮುಂದಿನ ತೆಗೆಯೋದು. ಕ್ಯ, ಪ, ಫ್ಯ. So when there is a line in between the letter, just remove the last 1/4 part of the letter, like k half is kya, like this. Pya, like this. Okay, and then there is one more thing, r. This is called ref, like we discussed earlier, right? If the r comes before the letter, like half r plus g is written with this arkara. ಇದಕ್ಕೆ ಅರ್ಕಾವತ್ ಚಿಹ್ನೆ ಅಂತೀವಿ. ರ ಕಮ್ಸ್ ಬಿಫೋರ್ ದ ಲೆಟರ್ ಗ, ಲೈಕ್ ಎನಿ ಲೆಟರ್. ರ ಪ್ಲಸ್ ಗ, ಗ್ರ, ಅರ್ಗ್, ಅರ್ಗ್, ರ ಪ್ಲಸ್ ಗ, ಅರ್ಗ್. ಸೊ ಯು ಸಿ ದರ್ ವಿಲ್ ಬಿ ಅರ್ಗ್, ಕ, ರ ಇಸ್ ಪ್ರೊನೌನ್ಸ್ಡ್ ಬಿಫೋರ್ ದ ಕ. ಸೊ ರ ಕದಿನ ಮುಂಚೆ ಉಚ್ಚಾರಣೆ ಮಾಡ್ತೀವಿ. ಸೊ ಆವಾಗ ಇದು ಈ ಥರ ಚಿಹ್ನೆ ಬರ್ತದೆ, ಅರ್ಕಾರ ಚಿಹ್ನೆ. ಆಮೇಲೆ ಇನ್ನೊಂದು ರ ಅಕ್ಷರ ಆದ್ಮೇಲೆ ಬಂದರೆ, ಕ ಆದ್ಮೇಲೆ ರ ಬಂದರೆ ಕ್ರ, ಟ ಆದ್ಮೇಲೆ ರ ಬಂದರೆ ಟ್ರ, ಗ ಆದ್ಮೇಲೆ ರ ಬಂದರೆ ಗ್ರ. ವ್ಯತ್ಯಾಸ ಗೊತ್ತಾಯ್ತಲ್ವಾ? ಇಲ್ಲೇ ಮೊದಲೇ ರ ಬಂದರೆ ಅರ್ಕಾರ, ಮೊದಲೇ ರ ಆರ್ಯ ಅಂತ ಬರಿತಿರ್ತೀವಲ್ಲ, ಆರ್ಯ, ರ ಮೊದಲು ಬಂತು, ರ ಅರ್ಧ ಮೊದಲು ಬಂತು, ಆಮೇಲೆ ಯ ಬಂತಲ್ಲ, ಆವಾಗ ಇದು ಮಾಡಬೇಕು. ಇದನ್ನು ಈ ಥರ ಅದು ಉಪಯೋಗ ಮಾಡಬೇಕು. ಓಕೆ, ಆಮ್ ರ ಬರಿಬೇಕಾದ್ರೆ ಆ ಮ್ ರ, ರೈಟ್? ಸೊ ಮ ಅರ್ಧ ರ, ಆವಾಗ ಮ್ರ ಈ ಥರ. ಜ್ರ, ಡ್ರ, ಚ್ರ. ಓಕೆ, ವೆನ್ ಯು ಆರ್ ರೈಟಿಂಗ್ ಆಮ್ ರ, ಆಮ್ ಮ ರ, ಆಮ್ ರ, ಮ is half there and r. So that time you have to write like this. So ma comes before r, half ma and r means it is like this. If r is half and it is before the letter, then it is, if r is half and before the letter, that means it is arkara. If for r, if there is a sanyukta akshara, then it is like this, r. Okay, so these are all the rules of Sanyukta Akshara, and there are special rules, like when you are writing Anuswara, like Gruham, when you are writing that, there are rules. So if a is there before the ma, right, then it should be Gruham Agachati.
ಫಲಂ ಇಚ್ಛತಿ ಲೈಕ್ ದಿಸ್. ಅದರ್ವೈಸ್ ಇಫ್ ಇಟ್ ಇಸ್ ಅ ಕಾನ್ಸನೆಂಟ್, ಇಲ್ಲೇ ಒಂದು ವ್ಯಂಜನ ಇದ್ದರೆ, ಸ್ವರ ಇದ್ದರೆ ಗೃಹಂ ಆಗಚ್ಚತಿ ಈ ಥರ ಬರಿಬೇಕು. ಫಲಂ ಇಚ್ಛತಿ ಈ ಥರ ಬರಿಬೇಕು. ಇಲ್ಲ ಅಂದರೆ ಗೃಹಂ ಗಚ್ಚತಿ ಅಂದರೆ ಇದು ಏನಾಗುತ್ತೆ, ಇಲ್ಲಿ ಮುಂದೆ ವ್ಯಂಜನ ಬಂದರೆ ಇದನ್ನು ಮಾಡಬೇಕು. ಫಲಂ ಪತತಿ. ಓಕೆನಾ? ಇದು ಒಂದು ಇಂಪಾರ್ಟೆಂಟ್, ಇದು ರೂಲ್, ಇದು ಥೇರಮ್ ಥರ, ಇದನ್ನು ಫಾಲೋ ಮಾಡಬೇಕು ಅಷ್ಟೇ. ಓಕೆನಾ? ಇದು ಸಂಯುಕ್ತಾಕ್ಷರಗಳ ನಿಯಮಗಳು.